ನಮಸ್ಕಾರ. ಹೆರಿಗೆಯ ನಂತರ ನೋವು ಬರುತ್ತೆ ಅನ್ನೋದು ನಿಜ. ಆದರೆ ಅದನ್ನ ಸುಮ್ಮನೆ ಸಹಿಸ್ಕೊಂಡು ಕೂರ್ಬೇಕಾಗಿಲ್ಲ. ಈ ನೋವನ್ನ ವೈಜ್ಞಾನಿಕವಾಗಿ ಅಂದ್ರೆ ಸೈಂಟಿಫಿಕ್ ಆಗಿ ಹೇಗೆ ಮ್ಯಾನೇಜ್ ಮಾಡಬಹುದು, ಬನ್ನಿ ಈ ವಿಶ್ಲೇಷಣೆಯಲ್ಲಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಈ ಒಂದು ಪವರ್ಫುಲ್ ಮಾತಿನೊಂದಿಗೆ ಶುರು ಮಾಡೋಣ. ಮೌನವಾಗಿ ನರಳೋದು ಹೊಸ ತಾಯಿಯ ಶೌರ್ಯದ ಸಂಕೇತ ಅಲ್ಲವೇ ಅಲ್ಲ ಅಲ್ವಾ? ಎಂಥ ಅದ್ಭುತವಾದ ಮಾತು. ನೋವನ್ನು ಸಹಿಸ್ಕೊಂಡ್ರೇ ಒಳ್ಳೆ ತಾಯಿ ಅನ್ನೋ ನಮ್ಮ ಸಮಾಜದ ಒಂದು ನಂಬಿಕೆ ಇದೆಯಲ್ಲ, ಅದನ್ನ ಇದು ನೇರವಾಗಿ ಪ್ರಶ್ನೆ ಮಾಡುತ್ತೆ. ಹಾಗಾದ್ರೆ ನೋವನ್ನ ಸಹಿಸ್ಕೊಳ್ಳೋದು ಒಳ್ಳೆ ಗುಣ ಅಲ್ಲ ಅಂದಮೇಲೆ ಅದನ್ನ ಸುಮ್ಮನೆ ಬಿಟ್ರೆ ಏನಾಗತ್ತೆ? ಅದರಿಂದ ಆಗುವ ಸೈಡ್ ಎಫೆಕ್ಟ್ಸ್ ಏನು? ಬನ್ನಿ ನೋವನ್ನ ಕಡೆಗಣಿಸೋದರ ಗುಪ್ತ ಪರಿಣಾಮಗಳ ಬಗ್ಗೆ ನೋಡೋಣ. ನೋಡಿ, ನೋವನ್ನ ಸಹಿಸ್ಕೊಳ್ಳೋದು ಅಂದ್ರೆ ಅದು ಬರೀ ಮನಸ್ಸಿನ ವಿಷಯ ಅಲ್ಲ, ಅದು ನಮ್ಮ ಶರೀರದ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಇದು ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಗಳನ್ನು ಜಾಸ್ತಿ ಮಾಡುತ್ತೆ. ಇದರಿಂದ ದೇಹ ಬೇಗ ಚೇತರಿಸ್ಕೊಳ್ಳೋದು ನಿಧಾನ ಆಗೋದು, ಎದೆಹಾಲು ಬರೋದು ಕೂಡ ಕಡಿಮೆ ಆಗ್ಬೋದು. ಅಷ್ಟೇ ಅಲ್ಲ, ನಾವು ಅನ್ಕೊಂಡಿದ್ದಕ್ಕಿಂತಲೂ ಸೀರಿಯಸ್ ಆದ ಪರಿಣಾಮಗಳಾಗೋ ಚಾನ್ಸಸ್ ಇರುತ್ತೆ. ಸರಿ, ಈ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸ್ಬೇಕು ಅಂದ್ರೆ ಮೊದಲು ನೋವಿನ ಮೂಲ ಕಾರಣ ಏನು ಅಂತ ತಿಳ್ಕೋಬೇಕು ಅಲ್ವಾ? ನಮ್ಮ ದೇಹದೊಳಗೆ ಆ ಟೈಮಲ್ಲಿ ಎಕ್ಸಾಕ್ಟಾಗಿ ಏನ್ ನಡೀತಾ ಇರುತ್ತೆ? ಬನ್ನಿ ಈ ನೋವಿನ ಹಿಂದಿರೋ ಬಯಾಲಜಿ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಡೆಲಿವರಿ ಆದ್ಮೇಲೆ ಬರೋ ನೋವೆಲ್ಲ ಒಂದೇ ಥರ ಇರಲ್ಲ. ಅದರಲ್ಲಿ ಮುಖ್ಯವಾಗಿ ಎರಡು ಬೇರೆ ಬೇರೆ ಥರದ ನೋವುಗಳಿರುತ್ತೆ. ಯಾವುದು ಆ ಎರಡು ವಿಧಗಳು? ಮೊದಲನೇದು ಆಫ್ಟರ್ ಪೇನ್ಸ್ ಅಂತ ಕರೀತಾರೆ. ಅಂದ್ರೆ ಗರ್ಭಾಶಯ ಮತ್ತೆ ಚಿಕ್ಕದಾಗೋಕೆ ಸಂಕುಚನ ಆಗುತ್ತಲ್ಲ, ಆಗ ಬರೋ ಸೆಳೆತದ ನೋವು. ಇನ್ನೊಂದು ಡೆಲಿವರಿ ಟೈಮಲ್ಲಿ ಆದ ಗಾಯ, ಸ್ಟಿಚ್ಚಸ್ಸಿಂದ ಬರೋ ನೋವು. ನೋಡಿ, ಈ ಎರಡೂ ನೋವುಗಳು ಕಂಪ್ಲೀಟಾಗಿ ಬೇರೆ ಬೇರೆ. ಈ ಗರ್ಭಾಶಯದ ಸಂಕೋಚನ ಇದೆಯಲ್ಲ, ಇದನ್ನ ಒಂದು ಬಿಗಿಯಾದ ಮುಷ್ಟಿ ಅಂತ ಕಲ್ಪಿಸ್ಕೊಳ್ಳಿ. ಗರ್ಭಾಶಯ ಹೀಗೆ ಟೈಟಾಗಿ ಹಿಡಿದುಕೊಳ್ಳೋದ್ರಿಂದಾನೇ ಜಾಸ್ತಿ ಬ್ಲೀಡಿಂಗ್ ಆಗೋದು ಕಂಟ್ರೋಲ್ ಆಗುತ್ತೆ. ನಿಜಕ್ಕೂ ನಮ್ಮ ದೇಹದ ಒಂದು ಅದ್ಭುತವಾದ ನ್ಯಾಚುರಲ್ ಪ್ರಾಸೆಸ್ ಇದು. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಕನೆಕ್ಷನ್ ಇದೆ. ಮಗುವಿಗೆ ಹಾಲು ಕುಡಿಸೋವಾಗ ಯಾಕೆ ನೋವು ಜಾಸ್ತಿ ಆಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಹಾಲು ಬರೋಕ್ಕೆ ಹೆಲ್ಪ್ ಮಾಡೋದಷ್ಟೇ ಅಲ್ಲ, ಅದೇ ಹಾರ್ಮೋನ್ ಗರ್ಭಾಶಯದ ಸೆಳೆತವನ್ನು ಜಾಸ್ತಿ ಮಾಡುತ್ತೆ. ಅದಕ್ಕೆ ಆ ಟೈಮಲ್ಲಿ ನೋವು ಹೆಚ್ಚಾಗುತ್ತೆ. ಓಕೆ, ನೋವು ಯಾಕೆ ಬರುತ್ತೆ ಅಂತ ಈಗ ಗೊತ್ತಾಯ್ತು. ಹಾಗಾದ್ರೆ ಇದನ್ನ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡೋದು ಹೇಗೆ? ಬನ್ನಿ ಅದಕ್ಕಿರೋ ಒಂದು 6 ಪಾಯಿಂಟ್ ಸೈಂಟಿಫಿಕ್ ಪ್ಲಾನ್ ಬಗ್ಗೆ ನೋಡೋಣ. ಪೇನ್ ಮ್ಯಾನೇಜ್ಮೆಂಟ್ನ ಗೋಲ್ಡನ್ ರೂಲ್ ಇದು. ನೋವಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ನೋವನ್ನ ಬೆನ್ನಟ್ಟಬಾರದು. ಯಾಕಂದ್ರೆ ನೋವು ಒಮ್ಮೆ ಪೀಕ್ಗೆ ಹೋದ್ಮೇಲೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಈ ಮೆಥಡಿಂದ ಏನಾಗುತ್ತೆ ಅಂದ್ರೆ, ನೋವು ಒಮ್ಮೆ ಜಾಸ್ತಿ ಒಮ್ಮೆ ಕಡಿಮೆ ಅನ್ನೋ ಥರ ಆಗಲ್ಲ. ಬದಲಿಗೆ ದಿನ ಪೂರ್ತಿ ಒಂದು ಸ್ಟಡಿಯಾದ ಕಂಟ್ರೋಲ್ ಸಿಗುತ್ತೆ. ಪ್ಯಾರಾಸಿಟಮಾಲ್ ಮತ್ತೆ ಐಬುಪ್ರೋಫೇನ್ ಅನ್ನ ಹೀಗೆ ಒಂದಾದ್ಮೇಲೆ ಒಂದರಂತೆ ತಗೊಳ್ಳೋದ್ರಿಂದ ನೋವಿಗೆ ಒಂದು ಶೀಲ್ಡ್ ಹಾಕಿದ ಹಾಗೆ ಆಗುತ್ತೆ. ಮೊದಲ 24ರಿಂದ 48 ಗಂಟೆಗಳ ಕಾಲ ಊತ ಕಡಿಮೆ ಮಾಡೋಕೆ ಕೋಲ್ಡ್ ಥೆರಪಿ ತುಂಬಾ ಇಂಪಾರ್ಟೆಂಟ್. ಇದರ ರೂಲ್ ಸಿಂಪಲ್: 20 ನಿಮಿಷ ಕೋಲ್ಡ್ ಪ್ಯಾಕ್ ಇಡಿ, ಆಮೇಲೆ 2 ಗಂಟೆ ಗ್ಯಾಪ್ ಕೊಡಿ. ಇದನ್ನೇ ರಿಪೀಟ್ ಮಾಡಬೇಕು. ಇದು ತುಂಬಾ ಜನ ಗಮನಿಸಿದ ಒಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ವಿಷಯ. ಬ್ಲಾಡರ್ ಫುಲ್ ಆದ್ರೆ ಅದು ಗರ್ಭಾಶಯದ ಮೇಲೆ ಪ್ರೆಷರ್ ಹಾಕುತ್ತೆ, ಇದರಿಂದ ನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ಪ್ರತಿ 2ರಿಂದ 3 ಗಂಟೆಗೆ ಒಮ್ಮೆ ಬ್ಲಾಡರ್ ಖಾಲಿ ಮಾಡೋದು ನೋವು ಕಡಿಮೆ ಮಾಡೋಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಸಿಗೆಯಿಂದ ಏಳುವಾಗ ಸಡನ್ನಾಗಿ ನೇರವಾಗಿ ಏಳಬೇಡಿ. ಲಾಗ್ ರೋಲ್ ಟೆಕ್ನಿಕ್ ಬಳಸಿ. ಮೊದಲು ಮಂಡಿ ಮಡಿಚಿ, ಪಕ್ಕಕ್ಕೆ ತಿರುಗಿ, ಆಮೇಲೆ ಕಾಲುಗಳನ್ನ ಕೆಳಗೆ ಬಿಟ್ಟು ಕೈಗಳ ಸಹಾಯದಿಂದ ನಿಧಾನವಾಗಿ ಎದ್ದು ಕೂರಿ. ಇದು ಹೊಟ್ಟೆಯ ಸ್ನಾಯುಗಳ ಮೇಲೆ, ಅದರಲ್ಲೂ ಸಿ ಸೆಕ್ಷನ್ ಆದವರಿಗೆ ಸ್ಟಿಚ್ಚಸ್ ಮೇಲೆ ಬೀಳೋ ಪ್ರೆಷರ್ನ ಕಮ್ಮಿ ಮಾಡುತ್ತೆ. ಸರಿ, ಈ ಸೈಂಟಿಫಿಕ್ ಪ್ಲಾನ್ ಎಲ್ಲ ಗೊತ್ತಾಯ್ತು. ಆದ್ರೆ ನಮ್ಮ ಸಮಾಜದಲ್ಲಿರೋ ಕೆಲವು ತಪ್ಪು ನಂಬಿಕೆಗಳು ಅಂದ್ರೆ ಮಿತ್ಸ್ ಇದಕ್ಕೆ ಅಡ್ಡಿ ಮಾಡ್ಬೋದು. ಬನ್ನಿ ಅಂತಹ ಕೆಲವು ತಪ್ಪು ಕಲ್ಪನೆಗಳನ್ನು ಒಡೆದು ಅದರ ಹಿಂದಿರೋ ಸತ್ಯ ಏನು ಅಂತ ನೋಡೋಣ. ಇದು ಬಹುಶಃ ಎಲ್ಲಕ್ಕಿಂತ ದೊಡ್ಡ ತಪ್ಪು ಕಲ್ಪನೆ. ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಎದೆ ಹಾಲಿಗೆ ಸೇರಿ ಮಗುವಿಗೆ ತೊಂದರೆ ಆಗುತ್ತೆ ಅಂತ. ಆದ್ರೆ ಮೆಡಿಕಲ್ ರಿಯಾಲಿಟಿ ಏನಪ್ಪಾ ಅಂದ್ರೆ 1%ಗಿಂತ ಕಡಿಮೆ ಮೆಡಿಸಿನ್ ಹಾಲಿಗೆ ಸೇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ತಾಯಿ ಪಡೋ ನೋವು ಮತ್ತೆ ಸ್ಟ್ರೆಸ್ ಇದೆಯಲ್ಲ, ಅದುದಾನೇ ನಿಜವಾಗ್ಲೂ ಹಾಲು ಕಡಿಮೆ ಆಗೋಕೆ ಕಾರಣ ಆಗೋದು. ಇದನ್ನು ಸಿಂಪಲ್ ಆಗಿ ಯೋಚನೆ ಮಾಡಿ. ನಮಗೆ ಆಟ ಆಡುವಾಗ ಏನಾದ್ರೂ ಪೆಟ್ಟಾದ್ರೆ ತಕ್ಷಣ ಏನ್ ಮಾಡ್ತೀವಿ? ಐಸ್ ಇಡ್ತೀವಿ ಅಲ್ವಾ? ಯಾಕಂದ್ರೆ ಬಿಸಿ ಇಟ್ರೆ ಊತ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಇಲ್ಲೂ ಅಷ್ಟೇ, ಮೊದಲು 48 ಗಂಟೆ ಐಸ್ ಇಡಬೇಕು. ಅದಾದ್ಮೇಲೆ ಬೇಕಾದ್ರೆ ಸ್ವಲ್ಪ ಬಿಸಿ ಶಾಖ ಕೊಡ್ಬೋದು. ತಕ್ಷಣಕ್ಕೆ ಬಿಸಿ ಬೇಡವೇ ಬೇಡ. ಇದು ಇನ್ನೊಂದು ದೊಡ್ಡ ಮಿಥ್.
ಎಪಿಡ್ಯೂರಲ್ ತಗೊಂಡಿದ್ದಕ್ಕೆ ಲೈಫ್ ಲಾಂಗ್ ಬ್ಯಾಕ್ ಪೇನ್ ಬಂತು ಅಂತ. ನಿಜ ಹೇಳ್ಬೇಕಂದ್ರೆ ಆ ಬೆನ್ನು ನೋವಿಗೆ ಇಂಜೆಕ್ಷನ್ ಕಾರಣ ಅಲ್ಲ. ಗರ್ಭಾವಸ್ಥೆಯಲ್ಲಿ ನಮ್ಮ ಮಸಲ್ಸ್ ಹಿಗ್ಗೋದು, ಲಿಗಮೆಂಟ್ಸ್ ಲೂಸ್ ಆಗೋದು, ಮತ್ತೆ ಮಗುವಿಗೆ ಹಾಲು ಕುಡಿಸೋವಾಗ ಸರಿಯಿಲ್ಲದ ಪೋಸ್ಚರ್ ಇದೆಲ್ಲ ಸೇರಿ ಬೆನ್ನು ನೋವಿಗೆ ಕಾರಣ ಆಗುತ್ತೆ. ಬಾಡಿ ಪೇನ್ ಕಡಿಮೆ ಆಗೋಕೆ ಚೆನ್ನಾಗಿ ತುಪ್ಪ ತಿನ್ಬೇಕು ಅನ್ನೋದು ಇನ್ನೊಂದು ಮಾತು. ನೋಡಿ, ನಮ್ಮ ದೇಹ ರಿಪೇರಿ ಆಗೋಕೆ ಬೇಕಾಗಿರೋದು ಬಿಲ್ಡಿಂಗ್ ಬ್ಲಾಕ್ಸ್ ಅಂದ್ರೆ ಪ್ರೋಟೀನ್. ಬರೀ ತುಪ್ಪ ಅಂದ್ರೆ ಫ್ಯಾಟ್ ಅಲ್ಲ. ಅತಿಯಾಗಿ ತುಪ್ಪ ತಿಂದ್ರೆ ಅದು ಕಾನ್ಸ್ಟಿಪೇಷನ್, ಅಸಿಡಿಟಿ ಅಂತೆ ಬೇರೆ ಸಮಸ್ಯೆಗಳನ್ನೇ ತಂದಿಡ್ಬೋದು. ಸರಿ, ಇದಿಷ್ಟೆಲ್ಲ ಆಯ್ತು. ಇದ್ರ ಜೊತೆಗೆ ಯಾವಾಗ ಅಲರ್ಟ್ ಆಗ್ಬೇಕು, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಬನ್ನಿ, ಕೆಲವು ರೆಡ್ ಫ್ಲಾಗ್ಸ್ ಅಂದ್ರೆ ಅಪಾಯದ ಎಚ್ಚರಿಕೆಗಳನ್ನ ನೋಡೋಣ. ಒಂದು ಸಿಂಪಲ್ ರೂಲ್ ನೆನ್ಪಿಡಿ. ಡೆಲಿವರಿ ಆದ್ಮೇಲೆ ದಿನ ಕಳೆದಂತೆ ನೋವು ಕಡಿಮೆ ಆಗ್ತಾ ಹೋಗ್ಬೇಕು, ಸುಧಾರಣೆ ಕಾಣಬೇಕು. ಹಾಗಾಗ್ದೆ ಇದ್ದಕ್ಕಿದ್ದ ಹಾಗೆ ನೋವು ಜಾಸ್ತಿ ಆದರೆ ಅಥವಾ ವಾಪಸ್ ಬಂದ್ರೆ ಅದು ಒಂದು ವಾರ್ನಿಂಗ್ ಸೈನ್. ಈ ಲಕ್ಷಣಗಳನ್ನ ತುಂಬಾನೇ ಸೀರಿಯಸ್ ಆಗಿ ತಗೋಬೇಕು. ಪೇನ್ ಕಿಲ್ಲರ್ ತಗೊಂಡ್ರೂ ನೋವು ಕಂಟ್ರೋಲಿಗೆ ಬರ್ತಿಲ್ಲ ಅಂದ್ರೆ, ಅಥವಾ ಒಂದು ಬೌಲಿಂಗ್ ಬಾಲ್ ಮೇಲೆ ಕೂತ ಹಾಗೆ ವಿಪರೀತ ಪ್ರೆಷರ್ ಅನಿಸಿದ್ರೆ, 100 ಡಿಗ್ರಿಗಿಂತ ಜಾಸ್ತಿ ಜ್ವರ ಬಂದ್ರೆ, ಅಥವಾ ಒಂದು ಕಾಲಲ್ಲಿ ಮಾತ್ರ ವಿಪರೀತ ನೋವು, ಊತ ಕಾಣಿಸ್ಕೊಂಡ್ರೆ, ಇದರಲ್ಲಿ ಯಾವುದು ಕಂಡ್ರೂ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಬೇಕು. ಕೊನೆಯದಾಗಿ ಈ ಮಾತನ್ನ ಗಮನಿಸಿ. ಒಬ್ಬ ತಾಯಿಯ ದೈಹಿಕ ಆರಾಮ ಅನ್ನೋದು ಒಂದು ಲಕ್ಸುರಿ ಅಲ್ಲ, ಅದು ಆರೋಗ್ಯಕರವಾಗಿ ಪೂರ್ತಿಯಾಗಿ ಚೇತರಿಸಿಕೊಳ್ಳೋಕೆ ಬೇಕಾದ ಒಂದು ಮೂಲಭೂತ ವೈದ್ಯಕೀಯ ಅವಶ್ಯಕತೆ. ಇದು ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಕೇಳಿಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಒಂದು ಸಮಾಜವಾಗಿ ನಾವು ಒಬ್ಬ ತಾಯಿಯ ಆರೋಗ್ಯಕ್ಕಿಂತ, ಯೋಗಕ್ಷೇಮಕ್ಕಿಂತ ಸಂಪ್ರದಾಯಗಳಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ದೀವಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.